ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಮನೇಲಿ ಸ್ಕ್ರಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಸೊ ವಿತ್ ಅ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ಎಲ್ಲರ ಮನೇಲೂ ಅವೈಲಬಲ್ ಇರುತ್ತೆ ಅದು ಇಂಗ್ರೀಡಿಯೆಂಟ್ಸ್. ಸೊ ವಿಲ್ ಮೇಕ್ ಅ ಸ್ಕ್ರಬ್, ಫೇಸ್ ಸ್ಕ್ರಬ್. ಸೊ ಯು ಕ್ಯಾನ್ ಸಿ ಮೈ ಸ್ಕಿನ್ ಬಿಫೋರ್. ಮನೆಗೆ ಫಸ್ಟ್ ಇಂಗ್ರೀಡಿಯೆಂಟ್ ಏನು ಬೇಕಂತ ತೋರಿಸ್ತೀನಿ. ಸೊ ಟೇಕ್ ಅ ಬಾಲ್ ಆ್ಯಂಡ್ ಆ್ಯಡ್ ಕಾಫಿ ಪೌಡರ್. ಸ್ವಲ್ಪ ಕಾಫಿ ಪೌಡರ್ನ ಆ್ಯಡ್ ಮಾಡಿ, ಆಯಿತಾ. ಸೊ ಅದಕ್ಕೆ ಲೆಮನ್, ಸ್ಕ್ವೀಸ್ ದ ಲೆಮನ್ ಆಫ್ ಲೆಮನ್. ಸೊ ಇದು ಲೆಮನ್ ಈಸ್ ಅ ಸಿಟ್ರಿಕ್, ಸೊ ಇಟ್ಸ್ ಗುಡ್ ಫಾರ್ ಸ್ಕಿನ್. ಸೊ ಯು ಕ್ಯಾನ್ ಸಿ ಅದಕ್ಕೆ ಮತ್ತು ಸ್ವಲ್ಪ ಕೋಕೋನಟ್ ಆಯಿಲ್ ಸ್ವಲ್ಪ, ಆಯಿತಾ. ಸೊ ಇದನ್ನು ನೀವು ವೀಕಲ್ಲಿ 1 ಟೈಮ್ ಆರ್ 2 ಟೈಮ್ ಯೂಸ್ ಮಾಡ್ಬೋದು. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಸ್ಕ್ರಬ್ ರೆಡಿ ಆಗುತ್ತೆ. ಸೊ ಇದನ್ನು ನಾವು ಇವಾಗ ಅಪ್ಲೈ ಮಾಡೋಣ. ಸಿಂಪಲ್ 3 ಇಂಗ್ರೀಡಿಯೆಂಟ್ಸ್ ಆಗಿ ಸ್ಕ್ರಬ್ನ ರೆಡಿ ಮಾಡ್ಕೊಬೋದು. ಸೊ ನಾನು ಕೈಯಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, ಸೊ ಸ್ಕ್ರಬ್ ರೆಡಿ ಆಗಿದೆ. ಸೊ ನಾನು ಅಪ್ಲೈ ಮಾಡ್ತೀನಿ. ನಾನು ಕೈಯಲ್ಲಿ ಅಪ್ಲೈ ಮಾಡ್ತೀನಿ. ಇಲ್ಲಿ ಮಿರರ್ ಇದೆ, ಸೊ ಎಲ್ಲ ಅಪ್ಲೈ ಹಿಯರ್. ಸ್ವಲ್ಪ ನನ್ನ ಪ್ರಕಾರ ಇದನ್ನು ಸ್ವಲ್ಪ ಕಡಿಮೆ ಆಗಬೇಕಿತ್ತು. ವಾಟರಿ ಆಗುತ್ತೆ ಸ್ವಲ್ಪ. ಇದು ಸ್ವಲ್ಪ ಗಟ್ಟಿ ಆಗಬೇಕಿತ್ತು, ಬಟ್ ಇಟ್ಸ್ ಓಕೆ. ಕೈಯಲ್ಲಿ ಆಯ್ತು. ಇದನ್ನು ನಾವು 5 to 10 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ ಐ ವಿಲ್ ಕಮ್ ಆಫ್ಟರ್ 10 ಮಿನಿಟ್ಸ್. 15 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಲೆಟ್ಸ್ ವೈಪ್ ಇಟ್ ಆಫ್. ಸೊ ಯು ಕ್ಯಾನ್ ಲಿವ್ ಇಟ್ ಫಾರ್ 20 ಮಿನಿಟ್ಸ್ ಆಲ್ಸೋ. ನಾನು 15 ಮಿನಿಟ್ಸ್ ಅಷ್ಟೇ ಬಿಟ್ಟು ವೈಪ್ ಮಾಡ್ತಾಯಿದ್ದೀನಿ, ವಾಶ್ ಮಾಡಿದ್ದೀನಿ. ಸೊ ಅದನ್ನು ನೀವು ಆಕ್ಚುಲಿ ಸ್ಕ್ರಬ್ನ ಮಸಾಜ್ ಮಾಡ್ಕೊಳ್ಳಿ. ಸೊ ಫಾರ್ 30 to 40 seconds. ಸೊ you can see the result. So it helps you to reduce tanning and nimdu ontara skin it feels so good. Okay, so you can try it. ನೀವು ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. Bye guys, thank you for watching.